ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಈಗ ನಮ್ಮ ಜೊತೆ ಇದ್ರೆ ಯುದ್ಧಕಾಂಡ ಚಿತ್ರದ ಅಜಯ್ ರಾವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್ ಸರ್. ಹೇಗಿದ್ರೆ ಸರ್? ಫೈನ್, ಸೂಪರ್ ಸರ್. ಸರ್, ಆಫ್ಟರ್ ಕೃಷ್ಣಲೀಲಾ, ಕೃಷ್ಣ ಅಂಡ್ ಆರ್ಟ್ಸ್ ನಿಮ್ಮ ಸಂಸ್ಥೆಯಿಂದ ಫುಲ್ ಹೇಳಿ ಸಂಸ್ಥೆ ಸರ್. ಕೃಷ್ಣ ಗ್ರೂಪ್, ಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್. ಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್. ಓಕೆ ಸರ್, ಆ ಸಂಸ್ಥೆಯಿಂದ ಯುದ್ಧಕಾಂಡ ಈ ಮೂವಿನೇ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ಸರ್? ಬಿಕಾಸ್ ನನಗೊಬ್ಳು ಮಗಳಿದ್ದಾಳೆ, ಆ ಕಾರಣಕ್ಕಾಗಿಯೇ ಒಂದು ತಾಯಿ ಮಗಳು ಸಂಬಂಧಪಟ್ಟಂಥ ಒಂದು ವಿಚಾರ, ಅದರಲ್ಲೂ ಒಂದು ಶೋಷಿತೆ ಹೆಣ್ಣು, ಶೋಷಿತೆ ಮಗು ಬಗ್ಗೆ ಇರತಕ್ಕಂಥ ಕಥೆಯ ವಿಚಾರ. ಹಾಗಾಗಿ ಅದು ತುಂಬಾ ಕನೆಕ್ಟ್ ಆಗಿ ಇದನ್ನು ಪ್ರೆಸೆಂಟ್ ಮಾಡಲೇಬೇಕು ಅಂತ ನಾನು ಮಾಡಿದ್ದು. ಸರ್, ಯುದ್ಧಕಾಂಡ ಸರ್, ಈ ಚಿತ್ರದ ಮುಂಚೆ ಒಂದು ಆಲ್ರೆಡಿ ಮೂವಿ ಬಂದಿತ್ತು ರವಿಚಂದ್ರನ್ ಅವ್ರದ್ದು. ಸೊ ಈ ಶೀರ್ಷಿಕೆಯಲ್ಲೇ ಚಾಪ್ಟರ್ 2 ಅನ್ನೋದು ಅದು ಮತ್ತೆ ಕಂಟಿನ್ಯೂಷನ್ ಬಂದಿದೆ. ಸೊ ಹೇಗಿತ್ತು ಸರ್ ಅದು ರೆಸ್ಪಾನ್ಸ್ ಎಲ್ಲ? ನೀವು ಅದು ಫಸ್ಟ್ ಲುಕ್ ಬಿಡುಗಡೆ ಮಾಡಿದಾಗ ಯಾವ ಥರ ಪ್ರತಿಕ್ರಿಯೆ ಬರ್ತಾಯಿತ್ತು ಸರ್? ಯಾವ ಥರ ಬರ್ತಾಯಿತ್ತು ನನಗಿಂತ ಚೆನ್ನಾಗಿ ನೀವು ಹೇಳಬೇಕು. ಆ್ಯಕ್ಚುಲಿ ನೀವು ಹೊರಗಡೆ ಸಮಾಜದಲ್ಲಿ ಏನು ನಡೀತಾ ಇದೆ ನನಗಿಂತ ಜಾಸ್ತಿ ಅವೇರ್ನೆಸ್ ನಿಮಗಿರುತ್ತೆ. ಬಟ್ ನನಗೆ ಇಂಡಸ್ಟ್ರಿ ವೈಸ್ ತುಂಬ ಪ್ರಶಂಸೆ ಬಂತು, ತುಂಬ ಮೆಚ್ಚುಗೆ ಬಂತು. ನೀವು ಹೇಳಬೇಕು, ಹೇಗೆ ಬಂತು ರೆಸ್ಪಾನ್ಸ್ ಹೊರಗಡೆ? ಚೆನ್ನಾಗಿ ಬಂತು ಸರ್. ಒಳ್ಳೆ ಈ ಥರ ಸಬ್ಜೆಕ್ಟು ಈಗಿನ ಟೈಮಿಗೆ ಬರಬೇಕಿತ್ತು ಅಂತ ಅನಿಸ್ತು. ಕರೆಕ್ಟ್ ಟೈಮಲ್ಲೇ ಬಂದರೆ ಸರ್. ಆ ಸಮಾಜದ ವಿರುದ್ಧ ಹೋರಾಟದ ಅದೆಲ್ಲ ಬರಬೇಕಿತ್ತು. ಯಾಕಂದರೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಅದು ಅಡಾಪ್ಟೇಷನ್ ಆಗ್ತಾ ಇದೆ. ಸೊ ಕೆಲವೊಂದು ಶೋಷಣೆ ಬಗ್ಗೆ ಎಲ್ಲ ಆ ಥರ ಆಗ್ತಿದೆಯಲ್ಲ, ಅದು ನಮಗೆ ಗೊತ್ತಿರಲ್ಲ. ನಾವು ಇಲ್ಲಿ ಒಳಗೆ ಕೂತ್ಕೊಂಡು ಸಿನಿಮಾ ಮಾಡ್ತಿರ್ತೀವಿ, ಹೊರಗಡೆ ಏನಾಗ್ತದೆ ಅನ್ನೋದು ನೀವು ಬೆಟರ್ ರೆಸ್ಪಾನ್ಸ್ ಅದನ್ನು ಹೇಳೋದಕ್ಕೆ. ಓಕೆ ಸರ್, ಅರ್ಚನಾ ಅವ್ರದ್ದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರೆ ಸರ್? ಅರ್ಚನಾ ಅವರು ಒಂದು ಡೈನಾಮಿಕ್ ಪಾತ್ರ. ಅದು ಅಂದರೆ ಅವ್ರ ಮಗಳಿಗೆ ಶೋಷಣೆ ಆಗಿರುತ್ತೆ ಆ್ಯಂಡ್ ಇವರು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇವರು ಕೂಡ ಒಂದಷ್ಟು ಸಮಾಜದ ಶೋಷಣೆಗೆ ಒಳಗಾಗೋಂಥ ಒಂದು ಹೆಣ್ಣು. ವೆರಿ ಟೆರಿಫಿಕ್ ಕ್ಯಾರೆಕ್ಟ್ರು. ಆಮೇಲೆ ತುಂಬ ಒಳ್ಳೆಯ ಪರ್ಫಾರ್ಮರು ಬೇಕಾಗಿತ್ತು ಈ ಕ್ಯಾರೆಕ್ಟ್ರಿಗೆ. ಸೊ ಆ ನಿಟ್ಟಿನಲ್ಲಿ ನನಗನ್ಸುತ್ತೆ ಪರ್ಫೆಕ್ಟ್ ಸೂಟ್, ಪರ್ಫೆಕ್ಟ್ ರೋಲ್ ಫಾರ್ ಅರ್ಚನಾ. ಓಕೆ ಸರ್, ನಿಮ್ಮ ಕೃಷ್ಣಲೀಲಾ ಮೂವಿಗೆ ನಾನು ದೊಡ್ಡ ಫ್ಯಾನು ಸರ್. ಆ್ಯಕ್ಚುಲಿ ನಾವು ಕಾಲೇಜ್ ರಿಜಿಸ್ಟ್ ಹೋಗ್ಬೇಕಾದ್ರೆ 2-3 ಸತಿ ಎಲ್ಲ ನೋಡಿದ್ದೆ. ಅದರಿಂದ ಪರ್ಫಾರ್ಮೆನ್ಸ್ ಇರ್ಬೋದು, ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ರಿ. ಆಫ್ಟರ್ ದಟ್ ಈ ಲಾಂಗ್ ಗ್ಯಾಪ್ ಯಾಕೆ ಅಂತ ಅನಿಸ್ತು? ಒಳ್ಳೆ ಕಥೆ ಬಂದ್ರೂ ಅದು ಯಾವುದೋ ಕಾರಣಗಳಿಂದ ಒಳ್ಳೆ ಸಿನಿಮಾ ಆಗೋಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಒಂದು ಒಳ್ಳೆ ಕಲಾವಿದ ಇದ್ದಾಗ ಒಳ್ಳೆ ಸಿನಿಮಾ ಬರಬೇಕು. ಯಾರೂ ಬರದೇ ಇದ್ದಾಗ, ಒಂದು ಒಳ್ಳೆ ಪ್ರಯತ್ನ ಮಾಡದೇ ಇದ್ದಾಗ ನಾವೇ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿನೇ ತಡವಾಗಿ ಆಯಿತು. ಬಟ್ ತಡವಾದರೂ ಪರವಾಗಿಲ್ಲ. ಯಾವತ್ತು ಮಾಡದೇ ಇರೋದಕ್ಕಿಂತ ಮತ್ತೊಂದು ಪ್ರಯತ್ನ ನಾವೇ ಮಾಡಬೇಕು. ನಾವೇ ಮತ್ತೆ ಬಂದು ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಕನ್ನಡ ಇಂಡಸ್ಟ್ರಿಗೆ ನಮ್ಮಿಂದ ಒಂದು ಕೊಡುಗೆ ಆಗಬೇಕು. ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ, ಲೇಟ್ ಆಯಿತು. ಕೃಷ್ಣಲೀಲಾ ಆದಮೇಲೆ ನಾನೇ ಪ್ರೊಡಕ್ಷನ್ಸ್ಗಳು ಮಾಡ್ಕೊಂಡು ಹೋಗಬೇಕಾಗಿತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕಥೆನೂ ಅಂದರೆ ನಾನು ನಿರ್ಮಾಣ ಮಾಡಬೇಕಂತಂದ್ರೂ ನನಗೂ ಅಷ್ಟು ಕಾನ್ಫಿಡೆನ್ಸ್ ಬರಬೇಕು ಸಬ್ಜೆಕ್ಟ್ ಮೇಲೆ. ನನ್ನ ಸಂಸ್ಥೆಯಿಂದ ಬರೋಂಥ ಸಿನಿಮಾ ಅಷ್ಟು ಬಲವಾಗಿರಬೇಕು. ಹೌದು, ಅಜಯ್ ರಾವ್ ಸಂಸ್ಥೆಯಿಂದ ಕೃಷ್ಣಲೀಲಾ ಅಂತ ಸಿನಿಮಾ ಬಂದಿದೆ, ನೆಕ್ಸ್ಟ್ ಇವರು ಸಂಸ್ಥೆಯಿಂದ ಏನು ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಬಂದರೆ ಅಷ್ಟು ಬಲವಾದಂಥ ಒಂದು ಕಥೆ, ಅಷ್ಟು ಬಲವಾಗಿ ಪರ್ಫಾರ್ಮೆನ್ಸು ಇನ್ಫ್ಲೋ ಇರಬೇಕು ಎಲ್ಲ ಕ್ಯಾರೆಕ್ಟರ್ಸ್ಗಳಿಂದ, ಬರೀ ಒಬ್ಬರಿಂದ ಅಲ್ಲದೆ. ಬಿಕಾಸ್ ನೀವು ಕೃಷ್ಣಲೀಲಾ ನೋಡಿದರೆ ಅದರಲ್ಲಿ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಹೀರೋಯಿನ್ ಆಗ್ಬೋದು, ರಂಗಾಯಣರಾಗ್ಬೋದು, ಪೊಲೀಸ್ ಕ್ಯಾರೆಕ್ಟರ್ ಆಗ್ಬೋದು, ಎಲ್ಲ ಥರದ್ದು ಪಾತ್ರಗಳು ನಿಂತಿರೋದ್ರಿಂದ ಸಿನಿಮಾ ಹಂಗಾಗಿದ್ದು. ಸೊ ಅಷ್ಟು ಡೈಮೆನ್ಷನ್ಸ್ ಇರೋ ಕ್ಯಾರೆಕ್ಟರ್ಸ್ ಇರೋ ಸಿನಿಮಾ ಬರಬೇಕಾಗಿತ್ತು. ಸೊ ಅದು ಯುದ್ಧಕಾಂಡ ಮುಖಾಂತರ. ಸರ್, ಮೊನ್ನೆ ಒಂದು ಪ್ರೆಸ್ ಮೀಟ್ ಆದಾಗ ಹೇಳಿದಿರಿ, ನಾನು ಎಲ್ಲರೂ ಆ್ಯಕ್ಟರ್ಗಳು, ಕನ್ನಡ ಆ್ಯಕ್ಟರ್ಗಳಿಗೆ ಇನ್ಸ್ಪೈರ್ ಆಗಿರ್ತೀನಿ. ಯಶ್ ಇರ್ಬೋದು, ರಕ್ಷಿತ್ ರಿಷಬ್ ಬೈಲರ್, ನನಗಿಂತ ನಾನು ಬಂದಾದ್ಮೇಲೆ ಬಂದರೂ ನಾನು ಈಗಲೂ ಅವ್ರು ಮಾಡೋ ಪ್ರಾಜೆಕ್ಟ್ಗಳಿಗೆ ಇನ್ಸ್ಪೈರ್ ಆಗಿರ್ತೀನಿ ಅಂತ. ಸೊ ಕೆಲವೊಂದು ಆ ಥರ ಇದು ನೋಡಿದ್ರೆ ನಿಮ್ಮಲ್ಲಿ ಯಾವುದು ವಿಷಯದಲ್ಲಿ ಸರ್ ಎಡವಿದ್ದು ಅಂತ ಅನಿಸುತ್ತೆ? ಅಲ್ಲ, ಎಡವಿರೋ ವಿಚಾರ ಅಲ್ಲ, ಎಡವಿದ್ದಕ್ಕೆ ಹಿಂಗಾಯಿತು ಅನ್ನೋದು. ಎಲ್ಲನೂ ಒಂದೊಂದು ನಂಬಿಕೆಯಿಂದ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಅದು ಸೋತಿರೋದಕ್ಕೆ ಹಲವಾರು ಕಾರಣಗಳು ಇರ್ತವೆ. ಬರೀ ನನ್ನಿಂದ ಆಯಿತು ಅಂತ ಅಲ್ಲ ಅದು. ಅಂದರೆ ಇನ್ಫ್ಯಾಕ್ಟ್ ಯಾವ ಸಿನಿಮಾ ನನ್ನಿಂದ ಸೋತಿಲ್ಲ ಅಂತ ನಾನು ಅಫ್ಕೋರ್ಸ್ ತುಂಬ ಧೈರ್ಯವಾಗಿ ಹೇಳ್ಕೊಳ್ತೀನಿ. ಯಾಕಂದರೆ ಎಲ್ಲದರಲ್ಲೂ ಅಷ್ಟೇ ಶ್ರಮ ಹಾಕಿದ್ದೀನಿ, ಪಾತ್ರ ನಿರ್ವಹಿಸೋದ್ರಲ್ಲಿ ಎಲ್ಲದರಲ್ಲೂ ಅಷ್ಟೇ ಡೆಡಿಕೇಶನ್ ಅನ್ನೋದಿದೆ. ಆಮೇಲೆ ಯಾವ ನಿರ್ಮಾಪಕರು, ಯಾವ ನಿರ್ದೇಶಕರು ನಾವು ಸಿನಿಮಾ ಸೋಲಿಸ್ಬೇಕು, ಫ್ಲಾಪ್ ಮಾಡಬೇಕಂತಲೂ ಬಂದಿರಲ್ಲ. ಅದು ಯಾವುದೋ ಒಂದು ಕಾರಣಗಳಿಂದ ಸೋತಿರುತ್ತೆ. ಅದು ಕಾರಣಗಳು ಹುಡುಕ್ತಾ ಕೂಡಬಾರ್ದು. ಯಾಕೆ ಗೆಲ್ತು, ಯಾಕೆ ಸೋಲ್ತು ಅಂತ ಕಾರಣ ಹುಡುಕೋದ್ಕಿಂತ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಪ್ರಯತ್ನ ಮಾಡಬೇಕು, ಏನೋ ಒಂದು ಬೆಟರ್ ಥಿಂಗ್ಸ್ ಮಾಡ್ತಾ ಹೋಗಬೇಕು. ಅವರೆಲ್ಲ ಹೀರೋಸ್ ನನಗೇನು ಇನ್ಸ್ಪೈರ್ ಆದರು ಅಂತ ನಾನು ಹೇಳ್ತೀನಲ್ಲ, ಬಿಕಾಸ್
ತಮ್ಮ ಸ್ವಂತ ಪ್ರಯತ್ನದಿಂದ ಬಂದರು. ನಾವೀಗ ಯಾವುದೋ ಒಂದು ಸಿನಿಮಾ ಸೋಲ್ತು ಅಂತ ಇನ್ನೊಬ್ರಿಗೆ ಬ್ಲೇಮ್ ಮಾಡ್ತಾ ಕೂಡೋದು ಬದಲು ತಮ್ಮ ಸ್ವಂತ ಪ್ರಯತ್ನಗಳು ಮಾಡಿದ್ದು ಅಲ್ವಾ. ನಾನು ನನ್ನ ಕಡೆಯಿಂದ ಏನು ಬರೀ ಅಭಿನಯ ಮಾಡೋದಲ್ಲದೆ ಎಲ್ಲ ವರ್ಗದಲ್ಲೂ ಕೂಡ ಒಂದು ಪ್ರೇರಣೆ ಆಗಿ ನಿಂತು ತಾವೇ ಮುಂದೆ ನಿಂತು ಬಿಸ್ನೆಸ್ ವೈಸ್ ಆಗಿರ್ಬೋದು, ಸಿನಿಮಾನ ರಾಜ್ಯದಿಂದ ಹೊರಗಡೆ ತೊಗೊಂಡು ಹೋಗೋಕ್ಕಾಗಲಿ ಎಲ್ಲ ಸ್ವಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು ತಮ್ಮ ಛಲದಿಂದ, ತಮ್ಮ ಶ್ರಮದಿಂದ. ಸೊ ಆ ಪ್ರಯತ್ನಗಳು ನಾನು ಮಾಡಿರಲಿಲ್ಲ. ಎಡವಿದೆ ಅಂತ ಹೇಳಿದರೆ ತಪ್ಪಾಗುತ್ತೆ. ನಾನು ಆ ಥರದ್ದು ಒಂದು ಪ್ರಯತ್ನಗಳು ಮಾಡೋಕ್ಕೆ ಹೋಗಿರಲಿಲ್ಲ. ಕೃಷ್ಣಲೀಲಾ ಅಫ್ಕೋರ್ಸ್ ನಾನು ಪ್ರೊಡ್ಯೂಸ್ ಮಾಡಿದೆ. ಇನ್ಫ್ಯಾಕ್ಟ್ ಹೇಳೋಕೆ ಹೋದರೆ ಪ್ರೊಡಕ್ಷನ್ ವೈಸ್ ನಾನು ವೆರಿ ಫಸ್ಟ್ ಮಾಡಿರ್ತಕ್ಕಂಥದ್ದು. ಬಟ್ ಒಂದು ಗಡಿ ದಾಟಿ ಮೇಲೆ ತೊಗೊಂಡು ಹೋಗುವಂಥ ಪ್ರಯತ್ನಗಳು ಇರುತ್ತಲ್ಲ, ಎಕ್ಸ್ಟ್ರಾ ಸಾಹಸ, ಎಕ್ಸ್ಟ್ರಾ ಲೀಪ್, ಅದನ್ನು ತೊಗೊಂಡಿರಲಿಲ್ಲ ಅಷ್ಟೇ, ಎಡವಿದ್ದಲ್ಲ. ಸರ್, ಡೈರೆಕ್ಟರ್ ಪವನ್ ಭಟ್ ಅವರು ಮುಂಚೆ ಒಂದು ಸೀರೀಸ್ ಮಾಡಿದರು, ಕಟಿಂಗ್ ಶಾಪ್ ಅಂತ. ಸೀರೀಸ್ ಅಲ್ಲ, ಅದು ಫೀಚರ್ ಫಿಲಮ್ ಥರ ಮಾಡಿದರು. ಸೊ ಅದನ್ನು ಅದೇ ಸಬ್ಜೆಕ್ಟ್ ಅವರು ಯುದ್ಧಕಾಂಡ ಅಂತ ತಗೊಬಂದಾಗ ಆ ರಿಸರ್ಚ್ ಎಲ್ಲ ಹೆಂಗಾಯಿತು ಸರ್? ಅಲ್ಲ, ರಿಸರ್ಚ್ ಈ ಕಥೆ ತೊಗೊಂಡು ಬಂದಾದ್ಮೇಲೆ ನಾವು ಇಲ್ಲಿ ಆಲ್ಮೋಸ್ಟ್ 1 ವರ್ಷ ಕೂತ್ಕೊಂಡು ಅದನ್ನು ಗ್ಲೋರಿಫೈ ಮಾಡಿದ್ದೀವಿ. ಎಲ್ಲ ರಾಜ್ಯಗಳಿಂದ ಎಷ್ಟೊಂದು ನಮ್ಮ ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು, ದೊಡ್ಡ ದೊಡ್ಡ ರೈಟ್ರುಗಳು, ಸ್ವತಃ ನಮ್ಮ ಮಾವ ಸೋದರ ಮಾವ ಜಡ್ಜ್ ಆಗಿದ್ದವರು, ಅವ್ರ ಮಗನೂ ಲಾಯರ್ ಆಗಿರೋದು. ಸೊ ಫ್ಯಾಮಿಲಿನಲ್ಲಿ ಕೂತ್ಕೊಂಡು ಆ ಸ್ಕ್ರಿಪ್ಟ್ ಡಾಕ್ಟ್ರಿಂಗ್ ಅಂತ ಏನು ಹೇಳ್ತೀವಿ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಅವ್ರಿಗೆ ನರೇಷನ್ಸ್ ಕೊಟ್ಟು ಆ ಲಾ ಪಾಯಿಂಟ್ಸ್ಗಳು, ಕ್ಲಾಸಸ್ಗಳು ಎಲ್ಲ ಚೇಂಜಸ್ ಮಾಡಿ ಬಂದಂಥ ಕಥೆ ಇಷ್ಟಿದ್ದಿದ್ದು ಹೋಗ್ತಾ ಅದು ಹಂಗಾಗಿರೋದು. ಹಂಗಾದ್ಮೇಲೆ ಅದು ಪ್ರೊಡಕ್ಷನ್ನಿಗೆ ವ್ಯಾಲಿಡ್ ಆಗಿರೋದು. ಕಥೆ ಅಂಶ ನನಗೆ ಅಫ್ಕೋರ್ಸ್ ಟಚ್ ಆಯಿತು, ತುಂಬ ಇಂಪ್ಯಾಕ್ಟ್ಫುಲ್ ಆಯಿತು, ತುಂಬ ಎಮೋಷ್ನಲಿ ಕನೆಕ್ಟ್ ಆದೆ. ಬಟ್ ಅಷ್ಟನ್ನೇ ಹಂಗೆ ತೊಗೊಂಡು ಸಿನಿಮಾ ಮಾಡುವಂಥ ಹಂತದಲ್ಲಿ ಇದ್ದಿದ್ದಿಲ್ಲ ಅದು. ಅದನ್ನು ಸಾಕಷ್ಟು ಜನ ಇನ್ಕ್ಲೂಡಿಂಗ್ ಸೆನ್ಸರ್ ಬೋರ್ಡ್ನವರು ಬಂದು ಕೂತಿದ್ದಾರೆ. ಬಿಕಾಸ್ ಕೆಲವೊಂದು ಸೂಕ್ಷ್ಮವಾದಂಥ ವಿಚಾರಗಳಿರುತ್ತೆ. ಸಿನಿಮಾನಲ್ಲಿ ನಾವು ಲಿಬರ್ಟಿ ತೊಗೊಂಡು ತೋರಿಸಿ ಅದು ನಾಳೆ ದಿನ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗದೇ ಇರೋ ರೀತಿಯಲ್ಲಿ ಇದು ತೋರಿಸ್ಬಾರ್ದಾ, ಯಾವ ರೀತಿ ತೋರಿಸ್ಬೇಕು, ಈ ಚರ್ಚೆಗಳು ಆಗಿದ್ದಾವೆ ಸೆನ್ಸರ್ನವ್ರ ಮುಖಾಂತರ. ಸೊ ರಿಸರ್ಚಿಗೆ ಅದು ಐ ಥಿಂಕ್ ಆಲ್ಮೋಸ್ಟ್ 1 ವರ್ಷ ಮೇಲೆ. ಮೆಜಾರಿಟಿ ಆಫ್ ದಿ ಬಜೆಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸಲ್ಲ, ಬಟ್ ಹಿಂದೆ ಕೂತ್ಕೊಂಡು ಗ್ರೌಂಡ್ ವರ್ಕ್ ಏನಿದೆಯಲ್ಲ, ಇದೇ ನಾನು ಹೇಳೋದು. ಬೇರೆ ಪ್ರೊಡಕ್ಷನ್ಸ್ ಅಂತ ಮಾಡೋಕ್ಕೆ ಹೋದಾಗ ಈ ಪ್ರಾಸೆಸ್ ಸಾಧ್ಯ ಆಗಲ್ಲ. ಈ ಪ್ರೊಸೆಸ್ಸಲ್ಲಿ ನಾವು ಕೂತ್ಕೊಂಡು ಇನ್ವಾಲ್ವ್ ಆಗಿ ಚೇಂಜಸ್ ಮಾಡೋದೆಲ್ಲ ಇದೆಯಲ್ಲ, ಇದು ಬೇರೆಯವ್ರಿಗೆ ಅದು ಇರಿಟೇಷನ್ ಥರ ಕಾಣುತ್ತೆ. ಬಟ್ ಸಿನಿಮಾ ಮಾಡೋದ ನಿಜವಾದ ಪ್ರೊಸೆಸ್ ಇಲ್ಲಿರೋದು. ಬುಡದಲ್ಲಿ ನಾವು ಅಷ್ಟು ಹಲವಾರು ಚರ್ಚೆಗಳು ಮಾಡಬೇಕು. ಸಿನಿಮಾ ತೆರೆ ಮೇಲೆ ಹೇಗೆ ಬರುತ್ತೋ ಹಾಗೆ ನೆರೇಷನ್ ಕೊಟ್ಟು ಮೆಚ್ಚುಗೆನ ಪಡ್ಕೋಬೇಕು. ಆಗ ಅದು ಸಿನಿಮಾ ಶೂಟಿಂಗ್ ಹೋಗೋಕೆ ಅರ್ಹತೆ ಪಡ್ಕೊಳ್ಳುತ್ತೆ. ಸರ್, ಮೊನ್ನೆ ಬಿಟ್ಟಂಥ ಟೀಸರಲ್ಲಿ ನೋಡಿದರೆ ನಿಮ್ಮ ಪರ್ಫಾರ್ಮೆನ್ಸು ತುಂಬ ಇಂಪ್ಯಾಕ್ಟಬಲ್ ಅನ್ನಿಸ್ತಾ ಇದೆ. ಸೊ ಈ ಕಥೆಯಲ್ಲಿ ಆ ಥರ ಸಿಚುವೇಶನ್ನು ಯಾವ ವಿಷಯದಲ್ಲಿ ಸರ್ ತುಂಬ ಜನಕ್ಕೆ ಇಂಪ್ಯಾಕ್ಟ್ ಆಗ್ಬೋದು ಅನ್ಸುತ್ತೆ ನಿಮಗೆ? ಯಾವ ಸೀನ್ಗಳಲ್ಲಿ? ಅಲ್ಲ, ಮೊದಲನೇ ಪಾಯಿಂಟ್, ಮಗು ಅಮ್ಮ ಅಂತ ಕಿರ್ಚೋದಿದೆಯಲ್ಲ, ಒಂದು ಕರಳಿನ ಕೂಗಿರುತ್ತಲ್ಲ, ಅದಕ್ಕಿಂತ ದೊಡ್ಡ ಇಂಪ್ಯಾಕ್ಟ್ ಏನಾಗುತ್ತೆ? ನಿಮಗೆ ನನ್ನ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ, ಬಟ್ ನನಗೆ ಸ್ಟಾರ್ಟಿಂಗ್ ಮಗು ಕೂಗೋದಿದೆಯಲ್ಲ, ಅದು ನನಗೆ ಎಲ್ಲಕ್ಕಿಂತ ಜಾಸ್ತಿ ಮನಸ್ಸಿಗೆ ಟಚ್ ಆಗೋದು. ಪ್ಲೇ ಮಾಡಿದ ಕೂಡಲೇ ಒಂದು ಮಗು ಅಮ್ಮ ಅಂತ ಕಿರ್ಚೋದು. ಅಮ್ಮಕ್ಕಿಂತ ಪವಿತ್ರವಾದಂಥ ಇನ್ನೊಂದು ಪದ ಇಲ್ಲ, ಅದಕ್ಕಿಂತ ಶ್ರೇಷ್ಠವಾದಂಥ ಪದ ಇಲ್ಲ, ಅದಕ್ಕಿಂತ ದೊಡ್ಡ ಕೂಗು ಇಲ್ಲವೇ ಇಲ್ಲ. ಸೊ ಓಪನಿಂಗ್ ಆಗ್ತಾರದೆ ಅಮ್ಮ ಅಂತ ಇದೆಯಲ್ಲ, ಅಲ್ಲೇ ಅದು ಟೀಸರ್ ಗೆದ್ದಿರೋದು. ಓಕೆ ಸರ್, ಇದರಲ್ಲೇ ಮೊನ್ನೆ ಇವೆಂಟ್ ಆದಾಗಲೂ ಹೇಳ್ತಾಯಿದ್ರು, ಇದು ಯಾವುದೇ ಒಂದು ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ. ಈಗ ರೀಸೆಂಟಾಗಿ ಇಶ್ಯೂಲಿರೋ ಸೌಜನ್ಯ ಕೇಸ್ ಇರ್ಬೋದು, ಯಾವುದೇ ಒಂದು ಪರ್ಟಿಕ್ಯುಲರ್ ಅಲ್ಲ, ಇದರಿಂದ ನಾವು ಸಜೆಸ್ಟ್ ಮಾಡ್ಬೋದು ಒಂದು ಅಂತ ಹೇಳ್ತೀರಾ. ಸೊ ಆ ಥರ ಇಶ್ಯೂಗಳು ಈಗ ನಡೀತಿರೋ ಸಮಾಜದಲ್ಲಿರೋ ಇಶ್ಯೂಗಳಿಗೆ ಯಾವ ಮುಖಾಂತರ ಸೊಲ್ಯೂಷನ್ ಸಿಗ್ಬೋದು ಸರ್? ಇದು ಒಂದು ಸಜೆಸ್ಟ್ ಆಗಿರ್ಬೋದು. ಅಲ್ಲ, ಸೊಲ್ಯೂಷನ್ಸ್ ಯಾವಾಗಲೂ ರೂಟ್ ಕಾಸಿಂದನೇ ಹೋಗಬೇಕು. ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಅಂದರೆ ಹೆಣ್ಣಿನ ನೋಡೋ ರೀತಿ, ಗಂಡು ಮಕ್ಕಳಲ್ಲಿ ಒಂದು ಬೆಳವಣಿಗೆ, ಅಂದರೆ ಬಾಲ್ಯದಿಂದನೂ ಅವ್ರು ದೊಡ್ಡವರಾಗಬೇಕಾದ್ರೆ ಅವರಲ್ಲಿ ಬೇಕಾಗಿರ್ತಕ್ಕಂಥ ಸಂಸ್ಕಾರ, ಸಂಸ್ಕೃತಿ. ಅಟ್ ದ ಸೇಮ್ ಟೈಮ್ ಕಾನೂನು ವ್ಯವಸ್ಥೆಯಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಿಬ್ಬಂದಿ ವರ್ಗ ಏನಿದಾರಲ್ಲ, ಅದರಲ್ಲಿ ಜನಸಂಖ್ಯೆ ಹೆಚ್ಚಾಗಬೇಕು. ಇನ್ನೂ ವೆಲ್ ಟ್ರೈನ್ಡ್ ಪೀಪಲ್ಸ್, ವೆಲ್ ಟ್ರೈನ್ಡ್ ಆಫೀಸರ್ಸ್, ವೆಲ್ ಟ್ರೈನ್ಡ್ ಸ್ಟಾಫ್ ಬರಬೇಕು. ಅದರಲ್ಲಿ ಬೇಗ ಕೇಸ್ಗಳು ಇನ್ನೂ ಆದಷ್ಟು ಬೇಗ ಸಾಲ್ವ್ ಆಗಬೇಕು, ಪೆಂಡಿಂಗ್ ಕೇಸಸ್ಗಳು. ಆ್ಯಂಡ್ ತುಂಬ ಕಠಿಣವಾದಂಥ ಕ್ರಮಗಳು ಜಾರಿಗೆ ಬರಬೇಕು. ಆ ಥರದ್ದು ಏನಾದರೂ ರೇಪ್ ಆಗಲಿ, ಚೈಲ್ಡ್ ಅಬ್ಯೂಸ್ ಆಗಲಿ, ಈ ಥರ ಕೇಸಸ್ಗಳಿಗೆ ತುಂಬ ಭಯ ಪಡೋವಂಥ ಶಿಕ್ಷೆಗಳು ಬರಬೇಕು. ಸೊ ರೂಟ್ಸಿಂದ ವರ್ಕ್ ಆಗಬೇಕು. ಆಮೇಲೆ ಪ್ರಿಕಾಷನರಿ ಮೆಜರ್ಸ್ ತೊಗೋಬೇಕು. ಆಗದೆ ಇರೋದಕ್ಕೆ ಏನಪ್ಪ ಪ್ರಿಕಾಷನ್ಸ್ ಅಂತಂದರೆ, ಅದೇ ಜುಡಿಷಿಯಲ್ ಸಿಸ್ಟಮ್ ಅಷ್ಟು ಕಠೋರವಾದಂಥ ಒಂದು ಶಿಕ್ಷೆ ಕೊಡುತ್ತೆ ಅನ್ನೋದೊಂದು ಭಯ ಇರಬೇಕು. ಅಟ್ ದ ಸೇಮ್ ಟೈಮ್ ಗಂಡು ಮಕ್ಕಳು
ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ನಿಲ್ಲಬೇಕು. ಪ್ರತಿಯೊಂದು ಹೆಣ್ಮಕ್ಳು ಯಾರೇ ನೋಡಿದ್ರು ಓಕೆ ನನ್ನ ಗಂಡಸಿಂದ ನಮಗೆ ತೊಂದರೆ ಇಲ್ಲ ಅನ್ನೋ ಒಂದು ಭಾವನೆ ಬರಬೇಕು. ಅಷ್ಟು ಪರಿಸರ ಶುದ್ಧವಾಗಬೇಕು. ಸರ್, ಹಿಂದೆ ಮಹಾತ್ಮ ಗಾಂಧಿ ಅವರು ಹೇಳಿದರು, ಒಂದು ನಮ್ಮ ದೇಶಕ್ಕೆ ಯಾವಾಗ ಸ್ವತಂತ್ರ ಸಿಕ್ಕಿದೆ ಅಂದರೆ ಹೆಣ್ಮಕ್ಳು ನೈಟ್ ಹತ್ರ ಒಬ್ಬರೇ ಓಡಾಡ್ತಾ ಇದ್ದಾರೆ ಅಂದರೆ ಅವತ್ತು ಸಿಕ್ಕಿದೆ ಅಂತ ನಾವು ಅನ್ಕೋಬೋದು ಅಂತ. ಸೊ ಆ ಮಾತು ಎಷ್ಟು ಅಪ್ಲಿಕೇಬಲ್ ಅನಿಸುತ್ತೆ ಸರ್ ಈಗಿನ ಸೊಸೈಟಿಲಿ? ಎಷ್ಟು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು ಹೇಳೋದು ಕಷ್ಟ ಆಗುತ್ತೆ. ಅವತ್ತಿನ ಕಾಲದಲ್ಲಿ ಬದುಕುವಂಥ ಶೈಲಿ ಏನಿತ್ತಲ್ಲ ಅದು ಬೇರೆ ಥರ ಇತ್ತು. ಇವತ್ತಿನ ದಿನ ಎಷ್ಟು ಬ್ಯುಸಿ ಲೈಫಲ್ಲಿ ನಿಮಗೆ ಹಗಲೊತ್ತಲ್ಲೂ ಕೆಲಸ ನಡೆಯುತ್ತೆ, ರಾತ್ರಿ ಹೊತ್ತಲ್ಲೂ ಕೆಲಸಗಳು ನಡೀತವೆ. ಅಂದರೆ ದೇಶ ಮಲಗೋದೇ ಇಲ್ಲ ಯಾವತ್ತು, ಅಷ್ಟು ಬ್ಯುಸಿ ಶೆಡ್ಯೂಲ್ ಅನ್ನೋದಿದೆ. ಇದು ರಾತ್ರಿಗೆ ಮಾತ್ರ ಅಪ್ಲೈ ಆಗೋಂಥದ್ದಲ್ಲ. ಅಂದರೆ ಅವ್ರು ಹೇಳಿರೋ ಒಳ ಅರ್ಥ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಅಷ್ಟಕ್ಕೆ ಒಂಟಿ ಆಗಿದ್ದಂಥ ಹೆಣ್ಮಗಳು ನಿರ್ಜನ ಪ್ರದೇಶದಲ್ಲಿ ಅಷ್ಟು ಕತ್ತಲೆ ಇದ್ದರೂ ಕೂಡ ಅವಳು ಸೆಕ್ಯೂರ್ಡಾಗಿ ಫೀಲ್ ಆಗಬೇಕು ಅನ್ನೋದು. ಅಂದರೆ ಅದು ರಾತ್ರಿ ಅನ್ನೋ ಮಾತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಪದ ಅಲ್ಲ ಅದು. ಅದರ ಒಳ ಅರ್ಥ ಅದು ಯಾವುದೇ ಸಮಯದಲ್ಲೂ ಕೂಡ ಅವಳು ಸುರಕ್ಷಿತವಾಗಿ ಫೀಲ್ ಆಗಬೇಕು. ಅದು ಇವತ್ತಿನ ಸಮಾಜದಲ್ಲಿ ನೀವು ಎಷ್ಟೊಂದು ಕಡೆ ಕೆಲಸಕ್ಕೆ ಹೋದಾಗಲೂ ಕೂಡ ಹೆಣ್ಮಕ್ಳು ಶೋಷಣೆಗೆ ಒಳಗಾಗ್ತಾರೆ. ಯಾವುದೇ ವರ್ಕ್ ಫೀಲ್ಡಲ್ಲಾಗಲಿ, ಎನಿ ಪ್ರೊಫೆಷನಲ್ಲಿ ಎಲ್ಲೋ ಒಂದು ಕಡೆ ನೀವು ಯಾವುದೇ ಒಂದು ಹೆಣ್ಮಗು ಕೇಳಿದರೆ ಈ ಥರದೊಂದು ಘಟನೆಗಳು ನಡೀತಾ ಇರುತ್ತೆ. ಸೊ ಅದು ಹಗಲು ರಾತ್ರಿಗಂತ ಸಂಬಂಧಪಟ್ಟಿದ್ದಲ್ಲ. ಯಾವುದೇ ಒಂದು ಕ್ಷಣದಲ್ಲಿ, ಯಾವುದೇ ಒಂದು ಜಾಗದಲ್ಲಿ, ಯಾವುದೇ ಒಂದು ಸ್ಥಳದಲ್ಲಿ ಅವಳು ಸುರಕ್ಷಿತವಾಗಿದ್ದಾಳೆ ಅಂತ ಫೀಲ್ ಬರಬೇಕು. ಅದು ನಿರ್ಮಾಣ ಆಗಬೇಕು. ಸರ್, ಸೋಷಿಯಲ್ ಮೀಡಿಯಾದಲ್ಲೇ ನೀವು ನಾನು ಈ ಸಿನಿಮಾಗೋಸ್ಕರ ಸಾಲ ಮಾಡಿದ್ದೀನಿ ಅಂತ ಹೇಳಿರೋ ಮಾತು ಅದು ಸರ್ ವೈರಲ್ ಆಗ್ತಾಯಿದೆ. ಸೊ ಆ ಡೈಲಾಗ್ ಬಗ್ಗೆ ಸರ್ ಕ್ಲಾರಿಫೈ ಮಾಡೋದಂದರೆ? ವೈರಲ್ ಆಗ್ತಾ ಇದೆ, ಏನು ಮಾಡೋಕ್ಕಾಗತ್ತೆ. ನಾಳೆ ದಿನ ಸಾಲ ತೀರಿಸಿ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅನ್ನೋದು ವೈರಲ್ ಆಗುತ್ತೆ ವೆರಿ ಶಾರ್ಟ್ಲಿ. ಸರ್, ಪ್ರೆಸೆಂಟ್ ನಿಮ್ಮ ಪ್ರಕಾರ ಸರ್, ನಿಮ್ಮ ಪಾಯಿಂಟ್ ಹೇಗಿದೆ ಸರ್ ಸಿಚುವೇಶನ್? ಅಂದರೆ ಜನ ಥಿಂಕ್ ಮಾಡ್ತಿರೋ ಥರ ಇದೆಯಾ, ಅಥವಾ ನೀವು ಹಾಕಿರೋ ದುಡ್ಡು ಬಂಡವಾಳ ಹಿಂಗೆ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ, ಹಾಕಿದ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಆ ಥರ ಥಿಂಕಿಂಗಲ್ಲಿ ಇರುತ್ತೆ? ಅಲ್ಲ, ನಾನು ಸಾಲ ಮಾಡಿದ್ದೀನಿ ಅಂತ ಹೇಳಿರೋದು ಎಲ್ಲೂ ಕೂಡ ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ್ದಲ್ಲ. ಇವಾಗ ಯಾವ ಬಿಸ್ನೆಸ್ ಮ್ಯಾನ್ ಸಾಲ ಮಾಡಿಲ್ಲ? ಯಾವುದೇ ಒಬ್ಬ ಆಂಟ್ರಪ್ರನರು ಒಂದು ದೊಡ್ಡ ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಾನೆ, ಹುಟ್ಟಾಕ್ತಾನೆ ಅಂತಂದರೆ ಅವ್ನ ಮನೇಲಿ ದುಡ್ಡು ಇಟ್ಟಿರ್ತಾನೆ ಇಲ್ಲ ತಾನೆ? ನೀವು ಯಾವುದೇ ಎನಿ ಬಿಸ್ನೆಸ್ ಟಾಪ್ ಕ್ಲಾಸ್ ಬಿಸ್ನೆಸ್ ಮ್ಯಾನಿಗೆ ಹೋಗಿ ಅವ್ನು ಸಾಲ ಮಾಡಿರ್ತಾನೆ. ನಾನು ಅದೇ ಹೇಳಿದ್ದೆ, ಈ ಸಿನಿಮಾ ಮಾಡಿದ್ರೆ ನಾನು ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೀನಿ. ಆದರೆ ಸಾಲ ಮಾಡೋ ಕೆಪಾಸಿಟಿ ಬಂದಿದೆಯಲ್ಲ, ಅದನ್ನು ಹೇಳ್ತಾರೆ. ನಾನು ಕಷ್ಟದಲ್ಲಿದ್ದೀನಿ ಅಂತ ನಾನು ಯಾವತ್ತು ಸಿಂಪತಿಗೆ ಇಟ್ಟಿಸ್ಕೊಳ್ಳೋದಕ್ಕೆ ಹೇಳಿದ್ದಲ್ಲ. ಇಟ್ ಈಸ್ ನಾಟ್ ಫಾರ್ ಸಿಂಪತಿ. ನನಗೆ ಪ್ರೈಡ್ ಇದೆ. ಅದು ಒಂದು ಕನ್ನಡ ಸಿನಿಮಾ ಮಾಡೋದಕ್ಕೆ ಏನೋ ಒಂದು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ ಹೊರಟಿದ್ದೀನಿ. ಅದಕ್ಕೆ ನಾನು ಸಾಲ ಮಾಡಿದ್ದೀನಿ ಅಂತ. ಆ್ಯಂಡ್ ಸಾಲ ಮಾಡೋ ಕೆಪಾಸಿಟಿ ಇದೆ, ತೀರಿಸೋ ಕೆಪಾಸಿಟಿನೂ ಇದೆ. ದೇವರು ನನ್ನ ಕಷ್ಟದಲ್ಲಿ ಖಂಡಿತ ಇಟ್ಟಿಲ್ಲ. ಸರ್, ಈ ಕೋಲ್ಡ್ ಡ್ರಾಮಾ ಎಲ್ಲ ತೊಗೊಂಡ್ರೆ ಸರ್, ಅದರದ್ದು ನೀವು ನಿಮ್ಮ ರಿಯಲ್ ಲೈಫಲ್ಲೇ ಯಾವ್ದಾದ್ರು ಒಂದು ಕೋಲ್ಡ್ ಡ್ರಾಮಾ ಸಿಚುವೇಶನ್ ಯಾವ್ದಾದ್ರು ಫೇಸ್ ಮಾಡಿದ್ದೀರಾ ಸರ್? ರಿಯಲ್ ಲೈಫಲ್ಲಿ ಕೋರ್ಟ್ ಇಲ್ಲ, ನಾನು ರಿಯಲ್ ಲೈಫಲ್ಲಿ ಹತ್ತಿಲ್ಲ. ನಮ್ಮ ಮಾಮ ಜಡ್ಜ್ ಆಗಿರೋದ್ರಿಂದ ನಾನು ಸುಮಾರು ಸಲ ಅವ್ರ ಕೋರ್ಟಲ್ಲಿ ಕೂತ್ಕೊಂಡು ವಾದ ವಿವಾದಗಳನ್ನ ನೋಡಿದ್ದು ಅನುಭವ ಇತ್ತು. ಈ ಸಿನಿಮಾ ಮಾಡಬೇಕಾದ್ರೆ ನಾವು ಜನಕ್ಕೆ ಗೊತ್ತಿಲ್ಲದೆ ಕೂತ್ಕೊಂಡು ಆ ಪ್ರೆಸೆನ್ಸ್ ಆ ಅಟ್ಮಾಸ್ಫಿಯರ್ ಎಲ್ಲ ನೋಡಿಕೊಂಡು ಈಗಿನ ಪೀಳಿಗೆನಲ್ಲಿ ಈಗಿನ ವಾದ ವಿವಾದಗಳು ಹೇಗೆ ನಡೀತಾವೆ ಅದನ್ನೆಲ್ಲ ತಿಳ್ಕೊಂಡು ಬಂದಿದ್ದು ಇದೆ. ನನ್ನ ಪರ್ಸ್ನಲ್ ಲೈಫಲ್ಲಿ ಯಾವತ್ತೂ ಅಂಥ ಅವಕಾಶ ಸಿಕ್ಕಿಲ್ಲ, ಬೇಡ. ಸರ್, ನಿಮ್ಮದು ಮೇಕಿಂಗ್ ವಿಡಿಯೋ ಎಲ್ಲ ಬಿಟ್ಟಾಗ ಅರ್ಚನಾ ಅವರಿಗೆ ನೀವು ಹೇಳ್ಕೊಡ್ತಾರೆ ಇದೆಲ್ಲ ನೋಡಿದ್ರಿ ಸರ್. ಆಫ್ಟರ್ KGF ಎಲ್ಲ ಆದಮೇಲೆ ಸರ್, ಅವ್ರದ್ದು ನಾವು ಎಮೋಷನ್ಸ್ನ ಯಾವ ಥರ ಸರ್ ನೋಡ್ಬೋದು ನಾವು ಸ್ಕ್ರೀನ್ ಮೇಲೆ? ಇಲ್ಲ, ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮಗೆ ಏನು ಬೇಕು ಅದನ್ನು ತೆಗ್ಸಿದ್ದೀವಿ ಅಷ್ಟೇ. ಅವರಲ್ಲಿ ಆ ಪೊಟೆನ್ಷಿಯಲ್ ಇದ್ದಾಗ ಅವರು ಅದನ್ನು ಮಾಡಬಲ್ಲರು. ಬಟ್ ಎಷ್ಟು ಮಟ್ಟಕ್ಕೆ ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಒಂದು ಗೇಜ್ ಇರುತ್ತಲ್ಲ, ಈ ಸ್ಕ್ರೀನ್ ಇಷ್ಟು ಬರಬೇಕು. ಆಮೇಲೆ ಅವರಲ್ಲಿ ಅಷ್ಟು ಕೆಪಾಸಿಟಿ ಇದೆ ಅಂತಂದಾಗ ಅದಷ್ಟು ಹೊರಗಡೆ ಅವರಿಗೆ ಒಂದು ಸ್ಫೂರ್ತಿ ತುಂಬಿ ತರಬೇಕಲ್ಲ. ಸೊ ಕೊಟ್ಟಿದ್ದೀವಿ ಅಂದ್ರೆ ತಪ್ಪಾಗುತ್ತೆ. ಶಿ ಈಸ್ ಎ ವಂಡರ್ಫುಲ್ ಆ್ಯಕ್ಟ್ರೆಸ್. ಹೇಳ್ಕೊಡೋದಂಥ ಅವಶ್ಯಕತೆ ಏನಿಲ್ಲ. ತೆಗ್ಸಿದ್ದೀವಿ, ಅವರಲ್ಲಿ ಗೊತ್ತಿಲ್ಲದೆ ಇರ್ತಕ್ಕಂಥ ಅಂಶಗಳನ್ನು ತೆಗ್ಸಿದ್ದೀವಿ. ಓಕೆ ಸರ್, ಇದು ಆಫ್ಟರ್ ದಟ್ ಸರ್ ಯುದ್ಧಕಾಂಡ, ನೆಕ್ಸ್ಟ್ ಅಜಯ್ ರಾವ್ ಅವ್ರದ್ದು ಪ್ಲ್ಯಾನ್ಸ್ ಎಲ್ಲ ಹೇಗಿದೆ ಸರ್? ಏನಿಲ್ಲ, ಯುದ್ಧಕಾಂಡ ಸಿನಿಮಾ ದೊಡ್ಡ ಗೆಲುವು ಬಾರಿಸಬೇಕು, ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು, ನ್ಯಾಷನಲ್ ಲೆವೆಲ್ ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು. ನನಗೊಂದು ಪರ್ಸ್ನಲ್ ಚಾಲೆಂಜ್ ಇರೋದು ನಾಟ್ ಓನ್ಲಿ ಬಿಗ್ ಬಜೆಟ್ ಸಿನಿಮಾ, ಒಂದು ಮಿಡಲ್ ಕ್ಲಾಸ್ ಸಿನಿಮಾಗಳೇನಿದೆಯಲ್ಲ ಅದು ಕೂಡ 100 ಕೋಟಿ ಬಾಚಬೇಕು. ತೆಲುಗು, ತಮಿಳ್, ಮಲಯಾಳಂ ಸಿನಿಮಾಗಳಲ್ಲಿ ಈ ಥರದ್ದು ಪ್ರೊಡ್ಯೂಸ್ ಆಗ್ತವೆ ಈ ಬಜೆಟ್ನಲ್ಲಿ ಸಿನಿಮಾಗಳು. 100 crores ಕ್ಲಬ್ ಸೇರಿರೋದಿದ್ದಾವೆ.
ಕನ್ನಡದಲ್ಲಿ ಇದೊಂದು ಪ್ರಯತ್ನ ಆಗಬೇಕು, ಇದೊಂದು ಎಕ್ಸಾಂಪಲ್ ಆಗಬೇಕು. ಅದರಿಂದ ಎಷ್ಟೊಂದು ಜನ ನಿರ್ಮಾಪಕರು ಈ ಬಜೆಟ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡೋಂಥವ್ರು ಸುಮಾರು ಜನ ಇದ್ದಾರೆ. ಅವ್ರು ಮುಂದೆ ಬರ್ತಾರೆ, ಅವ್ರಿಗೆ ಒಂದು ಧೈರ್ಯ ಬರುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಗೆಲ್ತೀನಿ, ಇಂಡಸ್ಟ್ರಿನೂ ಗೆಲ್ಲುತ್ತೆ, ಇಂಡಸ್ಟ್ರಿಗೆ ಒಂದು ಹೆಗ್ಗಳಿಕೆ ಬರುತ್ತೆ. ಆ್ಯಂಡ್ ಒಳ್ಳೆ ಕಾಸ್, ಹೆಣ್ಮಕ್ಳಿಗೆ ಒಂದು ಹೋರಾಟ ಅನ್ನೋದು ಏನಿದೆಯಲ್ಲ ಅದರಲ್ಲಿ ಸಮಾಜಕ್ಕೆ ಒಂದು ಬದಲಾವಣೆ ಆಗುತ್ತೆ. ಸೊ ಸಾಕಷ್ಟು ವಿಚಾರಗಳಿದ್ದಾವೆ ಇದರಿಂದ. ಸೊ ಅದೆಲ್ಲ ಕನ್ನಡಿಗರಿಗೆ ಬಿಟ್ಟಿರೋದು. ನನ್ನ ಕಡೆಯಿಂದ ಸಂಪೂರ್ಣ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಇನ್ಮೇಲೆ ಜನ ಅರ್ಪಣ ಮಸ್ತು. ಸರ್ ಅದೇ ಇದೇ ಏಪ್ರಿಲ್ 18ಕ್ಕೆ ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ಜನಕ್ಕೆ ಏನು ಹೇಳ್ತೀವಿ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಇಷ್ಟ ಇಲ್ಲ ಹೇಳಿದ್ದೆ ಲಾಸ್ಟ್ ಥಿಂಗ್ಸ್ ಅಷ್ಟೇ. ಓಕೆ ಸರ್, ಇದ್ರ ಮೇಲೆ ಏನು ಕೇಳ್ಕೊಳ್ಳಲ್ಲ, ಇದ್ದ ಗಂಟ ಗೆಲ್ಲಬೇಕಷ್ಟೇ. ಓಕೆ ಸರ್, ನಿಮ್ಮ ಸಂಸ್ಥೆಗೆ 2ನೇ ಮೂವಿನೂ ಕೂಡ ಸೂಪರ್ ಹಿಟ್ ಆಗಲಿ ಸರ್. ಕೃಷ್ಣಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದೇ ಥರ ಇದಕ್ಕೂ ಜನ ಕೈ ಹಿಡಿಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.